ಹಾ ಕಬಾಬ್ ತಿಂದದಿತ್ತೆ ರಿವ್ಯೂ ನೋಡು ಮಾತಾರಲ್ಲ. ಇದು ನೋಡಿ ಚಿಂತು ಸುಳ್ಳಿ ಅವರದ್ದು ಪೌಡರ್, ಕಬಾಬ್ ಪೌಡರ್. ಒಂದ ಖಾಲಿ ತೂದೆ ಬಂದ್ಪುನೇರು ಅವೆಂಚ ಗೊತ್ತಾಗ ಅವಸ್ಥೆ ನೋಡಿ. ಸ್ನಾನ ಮಾಡಲಿಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಕಬಾಬ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ನಾನಿವತ್ತು ನಿಮಗೆ ಒಂದು ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೇನೆ. ಅದು ಅಂತಿಂಥ ಕಬಾಬ್ ಅಲ್ಲ, ತುಂಬ ಸ್ಪೆಷಲ್ ಕಬಾಬ್. ಯಾಕಂದರೆ ನಾನು ಯೂಸ್ ಮಾಡ್ತಿರುವ ಪೌಡರ್ ಯಾವುದು ಅಂತೇಳಿದರೆ ನಮ್ಮ ಊರಿನವರು ಪ್ರಿಪೇರ್ ಮಾಡಿದಂತಹ ಇದು ಯಾವ ರೀತಿ ಆಗ್ತದೆ ನೋಡ್ಬೋದು. ನೀವು ಈಗಾಗಲೇ ಗೊತ್ತಿರ್ಬೋದು ನಿಮಗೆ, ಚಿಂತು ಸುಳ್ಳಿ ಅಂತೇಳಿ ಒಬ್ಬರು ಚಾನಲ್ ಇದೆ ನೋಡಿ, ಅವರು ರೆಡಿ ಮಾಡಿದಂಥ ಪೌಡರ್ ತಗೊಂಡು ಬಂದಿದ್ದೇನೆ ನಾನಿವತ್ತು. ನೋಡಿ ಇಲ್ಲಿ ಚಿಂತು ಸುಳ್ಳಿ ಅಂತೇಳಿದ್ರಲ್ಲಿ ನಿಮಗೆ ಉಲ್ಟಾ ಕಾಣ್ಬೋದು. ಹಾಗಾಗಿ ಈ ಪೌಡರ್ ಯೂಸ್ ಮಾಡಿ ನಾನಿವತ್ತು ಕಬಾಬ್ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೇನೆ. ಟೇಸ್ಟ್ ಕೂಡ ಯಾವ ರೀತಿ ಇರುತ್ತೆ ಅಂತೇಳಿ ರಿವ್ಯೂ ನಿಮಗೆ ತೋರಿಸ್ತೇನೆ. ನಿಮಗೆ ಯಾವ ರೀತಿ ಆಗ್ತದೆ, ಟೇಸ್ಟ್ ಹೇಗಿದೆ ಅಂತೇಳೆಲ್ಲ ನಾನು ನಿಮಗೆ ತೋರಿಸ್ತೇನೆ. ಎಲ್ಲರೂ ಕೂಡ ಕೊನೆಯವರೆಗೂ ವಿಡಿಯೋ ನೋಡಿ ನಂದು. ಇದು ಈ ಪೌಡರಿಗೆ ಏನೂ ಹಾಕಲಿಕ್ಕಿಲ್ಲ ಅಂಥೇಳಿ ಇದರಲ್ಲಿ ಉಂಟು, ಅಂದರೆ ಏನು ಹಾಕಲಿಕ್ಕಿಲ್ಲ, ಬರೇ ಇದು ಎಂಥ ಹುಳಿ, ಇದು ಲಿಂಬೆ ಹುಳಿ ಹಾಕ್ಬೋದಂತೆ, ಬೇರೆ ಸಾಲ್ಟ್ ಅದಿದೆಲ್ಲ ಏನು ಹಾಕಲಿಕ್ಕಿಲ್ಲ ಅಂತೇಳಿ ಉಂಟು ಈ ಪೌಡ್ರಲ್ಲಿ. ಹಾಗಾಗಿ ನಾನು ಏನು ಹಾಕ್ತಾಯಿಲ್ಲ, ಅಂದರೆ ಮೊಟ್ಟೆ ಹಾಕುವಾಗಿಲ್ಲ, ಏನೂ ಹಾಕುವಾಗಿಲ್ಲ. ಹಾಗಾಗಿ ಇದು ನಾನು ಹಾಕಿ ಇವತ್ತು ಕಬಾಬ್ ಮಾಡುವ ಅಂತ ಹೇಳಿದ್ದೇನೆ. ನನಗೆ ನೆಂಟರು ಬಂದಿದ್ದಾರೆ ಇಬ್ಬರು. ನನ್ನ ತಮ್ಮ ಮೊನ್ನೆ ಬಂದಿದ್ದ ನೋಡಿ, ಅವನು ಅಂದರೆ ಇಲ್ಲಿ ಎಂಥ ಯುದ್ಧ ಆಗ್ತಾ ಉಂಟಲ್ಲ ಫಾರಿನಲ್ಲಿ, ಹಾಗಾಗಿ ಅವನು ಹೋಗಲಿಲ್ಲ. ಅವನ ಟಿಕೆಟ್ ಸಿಗಲಿಲ್ಲ ಅವನಿಗೆ ಹೋಗಲಿಕ್ಕೆ. ವಿಮಾನ ಎಲ್ಲ ಇದು ಮಾಡಿದ್ದಾರೆ ನೋಡಿ, ಫ್ಲೈಟ್ ಎಲ್ಲ ಬಂದ್ ಮಾಡಿದ್ದಾರೆ. ಹಾಗಾಗಿ ಅವನು ಇದ್ದ, ಹಾಗಾಗಿ ಅವನು ಬಂದಿದ್ದಾನೆ ನಮ್ಮ ಮನೆಗೆ. ಅವನು ಹಾಗೆ ನನ್ನ ಮರ್ಮಯ್ಯ ಇದ್ದಾನೆ, ಮರ್ಮಯ್ಯನನ್ನು ಕರ್ಕೊಂಡು ಬಂದದವನು. ಹಾಗಾಗಿ ಅವರಿಬ್ಬರು ಇದ್ದಾರೆ. ಅವರಿಬ್ಬರಿಗೆ ಇವತ್ತು ನಾನು ಈ ಕಬಾಬ್ ಪೌಡರ್ ತೋರಿಸ್ತೇನೆ. ಸರಿಯಾಗಿ ಕಬಾಬ್ ಪೌಡ್ರಲ್ಲಿ ಯಾವ ರೀತಿಯಾಗಿ ಕಬಾಬ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಟೇಸ್ಟ್ ಯಾವ ರೀತಿ ಇದೆ ಅಂತ ಕೂಡ ನಾನು ನಿಮಗೆ ರಿವ್ಯೂ ಮಾಡಿ ತೋರಿಸ್ತೇನೆ. ಓಕೆ, ಎಲ್ಲರೂ ಕೂಡ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡುವ. ನೋಡಿ, ಚಿಂತು ಸುಳ್ಯ ಇವರ ಚಾನಲ್ ಇದೆ, ಗೊತ್ತಿರ್ಬೋದು ನಿಮಗೆಲ್ಲರಿಗೂ. ಚಿಂತು ಸುಳ್ಳಿ ಅಂತೇಳಿ ಚಾನಲ್ ಉಂಟು. ಅವರು ಇದ್ರ ಬಗ್ಗೆ ಈಗಾಗಲೇ ತೋರಿಸಿದ್ದಾರೆ. ಆದರೆ ನಾನೀಗ ಇದು ನಿಜ ಹೇಳಬೇಕಂದ್ರೆ ರೆಕಮೆಂಡೆಡ್ ವಿಡಿಯೋ ಅಲ್ಲ ಇದು. ನಾನೇ ಪೌಡರ್ ನಾನೇ ದುಡ್ಡು ಕೊಟ್ಟು ತಗೊಂಡು ಬಂದು ಪೌಡರ್ ಈಗ ಮಾಡ್ತಿರೋದು, ರೆಡಿ ಮಾಡ್ತಾ ಇರೋದು. ನೋಡು ಯಾವ ರೀತಿ ಆಗ್ತದೆ ನಿಮಗೆ ತೋರಿಸ್ತೇನೆ ನಾನು, ಟೇಸ್ಟ್ ಯಾವ ರೀತಿ ಆಗ್ತದೆ ಅಂತೇಳಿ. ಬನ್ನಿ, ನನಗೂ ಕ್ಯೂರಿಯಾಸಿಟಿ ಇದೆ ಇದರಲ್ಲಿ ಕಬಾಬ್ ಯಾವ ರೀತಿ ಆಗ್ಬೋದಪ್ಪ ಅಂತೇಳಿ ಕ್ಯೂರಿಯಾಸಿಟಿ ಉಂಟು. ನೋಡೋಣ, ನಾನು ನಿಮಗೆ ತೋರಿಸ್ತೇನೆ ಯಾವ ರೀತಿ ಆಗ್ತದೆ ಅಂತೇಳಿ. ಬನ್ನಿ ನೋಡುವ. ಇಲ್ಲಿ ನೋಡಿ, ನಾನೊಂದು 2 kg ಚಿಕನ್ ತಗೊಂಡಿದ್ದೇನೆ. ನೀವು ಬೋನ್ಲೆಸ್ ಕೂಡ ತಗೊಳ್ಬೋದು, ಅಥವಾ ಬೋನ್ ಇದ್ದದ್ದು ಕೂಡ ತಗೊಳ್ಬೋದು. ಹಾಗೆ ನಾನು ಪೀಸಸ್ ಎಲ್ಲ ಚಿಕ್ಕದು ಮಾಡೋದು ಯಾವಾಗಲೂ. ತುಂಬ ದೊಡ್ಡದಾದರೆ ಅದು ಸರಿಯಾಗಿ ಬೇಯುವುದಿಲ್ಲ, ಹಾಗೆ ಮಸಾಲೆ ಕೂಡ ಎಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದು. ಕಬಾಬ್ ಕಟ್ ಮಾಡಿ ತರೋದು. ಇದರಲ್ಲಿ ನಾನೀಗ ಒಂದು 100 ಗ್ರಾಮಷ್ಟು ಪೌಡರ್ ತೊಗೊಂಡಿದ್ದೇನೆ. ನೋಡ್ಬೋದು ನೀವು, ಇದು ಪೂರ್ತಿ ಹಾಕ್ಕೊಳ್ತೇನೆ. ಇದು ನೋಡ್ಬೋದು ನೀವು, ಚಿಂತು ಸುಳ್ಳಿ ಅವರದ್ದು ಕಬಾಬ್ ಪೌಡರ್. ಹಾಗೆ ಇದು ನೋಡಿ, ಮೀನಿಗೆ ಕೂಡ ಆಗ್ತದೆ, ಕೋಳಿಗೆ ಕೂಡ ಆಗ್ತದೆ ಇದು ಪೌಡರ್. ಆದರೆ ನಾನಿವತ್ತು ಚಿಕನಿಗೆ ಮಾಡ್ತಾ ಇದ್ದೇನೆ, ಚಿಕನ್ ಕಬಾಬ್. ಇಲ್ಲಿ ನೋಡಿ, ಫೋನ್ ನಂಬರ್ ಉಂಟು, ನಿಮಗೆ ಬೇಕು ಅಂತೇಳಿ ಆದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಪ್ರಾಡಕ್ಟ್ ಬೇಕು ಅಂತೇಳಿ ಅದೇ ನೋಡಿ, ಈ ಫೋನ್ ನಂಬರಿಗೆ ಕಾಲ್ ಮಾಡಿದರೆ ಆಯಿತು ನೀವು. ನಾನೀಗ ಹಾಕ್ತೇನೆ ಪೌಡರ್. ಇದು ಪೂರ್ತಿ ಹಾಕ್ಕೊಳ್ತೇನೆ. ಇದಕ್ಕೆ ಏನು ಹಾಕಲಿಕ್ಕಿಲ್ಲ, ಬೇಕಿದ್ರೆ ಹುಳಿ ನೀರು ಹಾಕ್ಬೋದಂತೆ, ಅಂದರೆ ಲೆಮನ್ ಸ್ವಲ್ಪ ಹಾಕ್ಕೊಳ್ತೇನೆ. ಇದೇನು ಹಾಕ್ತಾಯಿಲ್ಲ. ಇದನ್ನು ಹೀಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಡುವ.
ಇದಕ್ಕೆ ನಾನು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತೇನೆ ನೋಡಿ, ಇಲ್ಲಿ ಒಂದು ಅರ್ಧದಷ್ಟು. ಹಾಗೆ ನಮ್ಮಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದು ನಾವು, ಚೂರು ಉಪ್ಪು ಕೂಡ ಹಾಕ್ಕೊಳ್ತೇನೆ ನಾನು, ಚಿಕನ್ಗೆ ಎಳಿಬೇಕಲ್ಲ, ಹಾಗಾಗಿ ಅದರಲ್ಲಿ ಹಾಕೋದು ಬೇಡ ಅಂತೇಳಿ ಉಂಟು, ಆದರೆ ನಮಗೆ ಸ್ವಲ್ಪ ಉಪ್ಪು ಜಾಸ್ತಿ, ಹಾಗಾಗಿ ಉಪ್ಪು ಹಾಕ್ಕೊಳ್ತೇನೆ ನಾನು. ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದರಲ್ಲಿ ಹುಡಿ ಉಂಟು ಕೆಳಗಡೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇವತ್ತು ನೆಂಟರ ಹತ್ರ ಕೇಳುವ ರಿವ್ಯೂ ಯಾವ ರೀತಿಯಾಗಿದೆ ಅಂತೇಳಿ, ಚೆನ್ನಾಗಿದೆಯಾ, ಎಷ್ಟು ಟೇಸ್ಟಿಯಾಗಿದೆ ಅಂತೇಳಿ ಕೇಳುವ. ನನ್ನ ಹಸ್ಬೆಂಡ್ ಹತ್ರ ಕೇಳೋದು ಸುಮ್ಮನೆ, ಯಾಕಂದರೆ ಅವರಿಗೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಕೂಡ ಕೊನೆಗೆ ಹೇಳೋದು ಅವರು ಚೆಂದ ಇಲ್ಲ ಅಂತಾನೆ. ಅದಕ್ಕೋಸ್ಕರ ಅವ್ರ ಹತ್ರ ಕೇಳುವುದಿಲ್ಲ ನಾನಿವತ್ತು, ಅವರ ಹತ್ರ, ಮಕ್ಕಳ ಹತ್ರ ಕೇಳುವ. ಉಪ್ಪು ನೋಡ್ಕೊಳ್ಳಿ ನೀವು, ನಿಮಗೆ ಬೇಕು ಅಂತೇಳಿ ಆದರೆ ಮಾತ್ರ ಹಾಕ್ಕೊಳ್ಳಿ. ನಮ್ಮಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋದು, ಹಾಗಾಗಿ ಉಪ್ಪು ಹಾಕ್ಕೊಂಡೆ ನಾನು. ಈಗ ಸರಿಯಾಗಿದೆ ಅಂತೇಳಿ ಅನ್ನಿಸ್ತದೆ. ಸಾಕು, ಇದನ್ನೊಂದು 1 ಗಂಟೆ ಇಟ್ಟರೆ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಎಳ್ಕೊಳ್ತದೆ ಚಿಕನಿಗೆ. ಆದರೆ ನಾನು ನೋಡುವ 1:30 ಇಂದ 2 ಗಂಟೆ ಇಡ್ಬೋದು, ಯಾಕಂದರೆ ಈಗ ಒಂದು 7 ಗಂಟೆ ಆಯ್ತಷ್ಟೇ. ಇನ್ನು ನಾವು ಊಟ ಮಾಡುವಾಗ 9 ಗಂಟೆ ಆಗ್ತದೆ, 9 ಗಂಟೆ ಆಗುವಾಗ ಮಾಡಿದ್ದಾಯಿತು. ಇದು ಹೀಗೆ ಇರಲಿ ಸ್ವಲ್ಪ ಹೊತ್ತು, 1-2 ಗಂಟೆ ಅಷ್ಟೊತ್ತು ಚೆನ್ನಾಗಿ ನೆನೀಲಿ. ಮತ್ತು ಇದನ್ನು ಕಬಾಬ್ ಮಾಡುವಾಗ ತೋರಿಸ್ತೇನೆ ನಿಮಗೆ ಯಾವ ರೀತಿಯಾಗಿ ಅಂತೇಳಿ. ನೋಡಿ, ಇದನ್ನೀಗ ಸ್ವಲ್ಪ ಸುಕ್ಕ ಮಾಡಲಿಕ್ಕುಂಟು. ಇದನ್ನು ಸುಕ್ಕ ಮಾಡಿ ನಂತರ ಒಂದು ತೋವೆ ಮಾಡಲಿಕ್ಕುಂಟು, ತೋವೆ ಮಾಡ್ತೇನೆ ಒಂದು. ಇದು ಇದು ಹೋಗಲಿಲ್ಲ, ಐಸ್ ಬಿಡಲಿಲ್ಲ ಸರಿಯಾಗಿ, ಐಸೆಲ್ಲ ಸರಿಯಾಗಿ ಬಿಡಲಿ, ಅಲ್ಲಿವರೆಗೆ ಇದನ್ನು ಹೀಗೆ ಬಿಡುವ. ಈಗ ಇದಕ್ಕೆ ತೆಂಗಿನಕಾಯಿ ಎಲ್ಲ ರೆಡಿ ಮಾಡ್ಕೊಳ್ತೇನೆ ನಾನು. ಇದಕ್ಕೆ ಒಂದು ಅರ್ಧ ಕಡೆ ತೆಂಗಿನಕಾಯಿ ಬೇಕು, ಹಾಗೆ ಈರುಳ್ಳಿ, ಟೊಮೆಟೊ ಎಲ್ಲ ಹೆಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ಬೇಗ ಬೇಗ. ಇಲ್ಲಿ ಸ್ವಲ್ಪ ತೊಗರಿಬೇಳೆ ಹಾಗೆ ಹೆಸರು ಬೇಳೆನ ನೆನೆಲಿಕ್ಕೆ ಹಾಕ್ತೀನಿ, ಯಾಕಂದರೆ ಬೇಳೆ ಸಾರು ಮಾಡಲಿಕ್ಕೆ. ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ನೆನೆಲಿಕ್ಕೆ ಇಡುವ. ಸ್ವಲ್ಪ ಹೊತ್ತು ನೆನೀಲಿ ಇದು, ಅಲ್ಲಿವರೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹೆರ್ಕೊಳ್ತೇನೆ. ಬಾಣಲೆಗೆ ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದು ಸ್ವಲ್ಪ ಕೆಂಪಾಗಬೇಕು. ಇದಕ್ಕೀಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ. ಇದಕ್ಕೆ 1 ಗಡಿಯಷ್ಟು ತೆಂಗಿನಕಾಯಿ ಹಾಕ್ಕೊಳ್ಳುವ, 1 ಗೆರಟೆಯಷ್ಟು. ಇಷ್ಟು ಸಾಕು, ಅದರಲ್ಲಿ ಚಿಕನ್ ಸ್ವಲ್ಪನೇ ಇರೋದು, ಹಾಗಾಗಿ ಇದು ಸಾಕು ಅಂತೇಳಿ ಅಂದ್ಕೊಳ್ತೇನೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳುವ, ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಇದು ಚೆನ್ನಾಗಿ ಕೆಂಪಾಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು ನಾವು. ಒಗ್ಗರಣೆ ಹಾಕ್ತಾ ಇದ್ದೇನೆ ಚಿಕನಿಗೆ. ಹಾಕ್ಕೊಳ್ಳುವ ಫಸ್ಟಿಗೆ. ನಿಮ್ಮ ಹತ್ರ ಕರಿಬೇವಿದ್ರೆ ಹಾಕ್ಕೊಳ್ಳಿ, ಆದರೆ ನನ್ನ ಹತ್ರ ಕರಿಬೇವು ಖಾಲಿಯಾಗಿದೆ, ಹೋಗಿ ತರುವಷ್ಟು ಪುರ್ಸೋದಿಲ್ಲ, ಹಾಗಾಗಿ ಹಾಕ್ತಾ ಇಲ್ಲ ನಾನು ಒಗ್ಗರಣೆಗೆ. ಇದೀಗ ಚೆನ್ನಾಗಿ ಸಿಡಿಬೇಕು ಸಾಸಿವೆ ಸಿಡೀತು. ಈಗ ಈರುಳ್ಳಿ ಹಾಕ್ಕೊಳ್ತೇನೆ 2.
ಮೀಡಿಯಮ್ ಗಾತ್ರದ 2 ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇದನ್ನು. ಈಗ ಇದಕ್ಕೆ 2 ಟೊಮೆಟೊ ಹಾಕ್ಕೊಳ್ತೇನೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಕಟ್ಟದ್ದು ಕೋಳಿ ಬೇಯಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಆಗ ಇದು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತದೆ ಅದು ಚಿಕನ್ ಜೊತೆಗೆ. ಹಾಗಾಗಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳುವ. ಈಗ ನಾನು ಕೋಳಿ ಹಾಕ್ಕೊಳ್ತೇನೆ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಕಟ್ಟದು ಕೋಳಿ ಅಂದರೆ, ಫೇವ್ರೇಟ್ ಅವ್ರದ್ದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಂತರ ಫ್ರೈ ಮಾಡಿಕೊಳ್ಳುವ. ಇದೀಗ ಚಿಕನ್ ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಬೇಳೆ ಸಾರು ಮಾಡ್ಕೊಳ್ತೇನೆ. ಮುಚ್ಚುವ, ಇದು ಚೆನ್ನಾಗಿ ಬೇಯಲಿ. ಇನ್ನೊಂದು ಕಡೆ ತೋವೆಗೆ ಇಟ್ಟಿದ್ದೇನೆ. ಇದರಲ್ಲಿ ಆಗ ನೋಡಿದ್ರಲ್ಲ ಬೇಳೆ ಹಾಕಿದ್ದೇನೆ, ಬೇಳೆ ಉಂಟು. ಹಾಗೆ ಹಸಿಮೆಣಸಿನ್ಕಾಯಿ, ಒಂದು 3 ಟೊಮೆಟೊ, 1 ದೊಡ್ಡ ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ, ಹಾಗೆ ಉಪ್ಪು ಹಾಕ್ಕೊಳ್ಳುವ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು 3 ರಿಂದ 4 ವಿಷಲ್ ಕೂಗಿಸ್ತೇನೆ ನಾನು ಇದನ್ನು. ಮುಟ್ಟುದಿಲ್ಲ ಬೇಯ್ತಾ ಅಂತೇಳಿ ನೋಡಲಿಕ್ಕೆ ನನ್ನ ಅತ್ತೆ. ಇವರು ಬೇಯ್ತನು ಅಂತೇಳಿ ಹೇಳಿದರೆ ನಾನೊಂದು 10 ನಿಮಿಷ ಪುನಃ ಎಕ್ಸ್ಟ್ರಾ ಇಡಬೇಕಾಗ್ತದೆ. ಯಾಕಂದರೆ ಅವರಿಗೆ ಬೇಯ್ತು ಅಂತೇಳಿದರೆ ನಮಗೆ ಬೆಂದಿರೋದಿಲ್ಲ ಅದು. ಹಾಗೆಲ್ಲ ಹೇಳ್ತಾರೆ ಅವರು. ಅದಕ್ಕೋಸ್ಕರ ನಾನು ಎಂತ ಮಾಡೋದು ಹೇಳಿದರೆ, ಅವರು ಹೇಳಿದ ಮೇಲೆ ಒಂದು 10 ನಿಮಿಷ ಇಡೋದು, ಆಗ ಸರಿ ಆಗ್ತದೆ. ಇಲ್ಲದಿದ್ದರೆ ಕಂಪ್ಲೇಂಟ್ ಬರ್ತದೆ ನನ್ನ ಹಸ್ಬೆಂಡಿದ್ದು ಮತ್ತು ಮಾವಂದೆಲ್ಲ. ಅವ ಹೆಂಚಿನ ಬೇಯ್ತಿನ ನೆಜ್ಜಿ ಅಂತೇಳಿ. ಹಾಗಾಗಿ ಒಂದು 10 ನಿಮಿಷ ಇಡ್ತೇನೆ. ಇದೀಗ ಚಿಕನ್ ಬೆಂದಿತು. ಒಂದು ಅರ್ಧದಿಂದ 1/4 ಗಂಟೆ ಬೇಕಾಗ್ತದೆ ಬೇಯಲಿಕ್ಕೆ. ಇದು ನಾನೇ ಪೌಡರ್ ಮಾಡಿಟ್ಟಂತಹ ಚಿಕನ್ ಸುಕ್ಕ ಪೌಡರ್. ಇದೊಂದು 2 ರಿಂದ 3 ಸ್ಪೂನ್ ಹಾಕ್ಕೊಳ್ತೇನೆ. ಇದರದ್ದು ವಿಡಿಯೋ ನಾನು ಈಗಾಗಲೇ ಹಾಕಿದ್ದೇನೆ, ಬೇಕಿದ್ದವರು ಚೆಕ್ ಮಾಡ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ನಾನೀಗ ಹುಳಿ ನೀರು ಹಾಕ್ತೇನೆ. ನೋಡಿ, ಈಗಾಗಲೇ ನೆನೆಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಹುಳಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಹುಳಿಗೆ ಎಷ್ಟು ಬೇಕಷ್ಟು. ಮಿಕ್ಸ್ ಮಾಡ್ಕೊಂಡು ನೋಡಿ, ಉಪ್ಪು ಹುಳಿ ಎಲ್ಲ ಸರಿಯಾಗಿದೆಯಾ, ಖಾರ ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಇದಕ್ಕೆ ಈಗ ನಾನು ಆಗ ಹುರಿದಿಟ್ಟಿದ್ದೆ ನೋಡಿ ತೆಂಗಿನಕಾಯಿ, ಅದನ್ನು ಹಾಕ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಾಕಿ ಇದು ಮಾಡಿಕೊಳ್ಬೇಕು ನಾವು. ನಂತರ ಮಿಕ್ಸಿಗೆ ಹಾಕಿ ಸ್ವಲ್ಪ ಪಲ್ಸ್ ಮಾಡಿಕೊಂಡ್ರೆ ಸಾಕು. ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಉಪ್ಪೆಲ್ಲ ಸರಿಯಾಗಿ ನೋಡ್ಕೊಳ್ಳಿ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಸರಿಯಾಗಿದೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಸಿಮ್ಮಲ್ಲಿಟ್ಟು ನಾವು ಇದು ಮಾಡಬೇಕು, ಬೇಯಿಸಬೇಕು. ಸಿಮ್ಮಲ್ಲಿ ಇರಲಿ ಸ್ವಲ್ಪ ಹೊತ್ತು, ಪೀಸಿಗೆಲ್ಲ ಎಳ್ಕೊಳ್ಬೇಕು ಮಸಾಲೆ ಎಲ್ಲ, ಹಾಗಾಗಿ ಚೆನ್ನಾಗಿ ಎಳ್ಕೊಳ್ತದೆ. ಅದೀಗ ಸಿಮ್ಮಲ್ಲಿ ಇಟ್ಟರೆ ಆಯಿತು, ಉರಿ ಜೋರು ಇಡಬೇಡಿ, ಮುಚ್ಚಳ ಮುಚ್ಚಿ ಸಿಮ್ಮಲ್ಲಿಟ್ಟರೆ ಆಯಿತು. ಈಚೆ ಕಡೆಯಲ್ಲಿ ಟೊಮೆಟೊ ಸಾರಿಗೆ ಕೂಡ, ಬೇಳೆ ಸಾರಿಗೆ ಕೂಡ ವಿಸಿಲೆಲ್ಲ ಆಗಿದೆ. ಇದು ತಣ್ಣಗಾದ್ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕ್ತೇನೆ. ಅಲ್ಲಿಗೆ ಇವತ್ತಿನ ಐಟಮ್ಸ್ ರೆಡಿ ಆಯಿತು. ಮತ್ತು ಕೊನೆಗೆ ಊಟಕ್ಕಾಗುವಾಗ ನಾನು ಕಬಾಬ್ ಕಾಯಿಸ್ಕೊಳ್ತೇನೆ. ಆಗ ನಿಮಗೆ ನಾನು ರಿವ್ಯೂ ಹೇಳ್ತೀನಿ ಯಾವ ರೀತಿಯಾಗಿದೆ ಅಂಥೇಳಿ. ಕಬಾಬ್ ಪೌಡರ್ ನಾನು ತುಂಬ ಟೈಪಿದ್ದು ಕಬಾಬ್ ಮಸಾಲೆ ಎಲ್ಲ ಯೂಸ್ ಮಾಡಿದ್ದೇನೆ. ಅಂದರೆ ನಿಸರ್ಗ, ಹಾಗೆ ಬೋನವರದ್ದು, ಹೀಗೆಲ್ಲ SRR ಎಲ್ಲ ಯೂಸ್ ಮಾಡಿದ್ದೇನೆ ಕಬಾಬ್ ಪೌಡರ್. ಅದು ಯಾವುದು ಯೂಸ್ ಮಾಡಿದರೂ ಕೂಡ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಮೊಟ್ಟೆ ಅದೆಲ್ಲ ಹಾಕ್ತಾಯಿದ್ದೆ ನಾನು. ಇದೆಂತ ಲೆಮನ್ ಅದೆಲ್ಲ ಹಾಕ್ತಾಯಿದ್ದೆ. ಆದರೆ ಇವಾಗ ಇದಕ್ಕೆ ಎಂಥ ಸಹ ಹಾಕಲಿಲ್ಲ ನಾನು. ನೋಡುವ ಯಾವ ರೀತಿ ಆಗ್ತದೆ ಟೇಸ್ಟ್ ಅಂತೇಳಿ ತೋರಿಸ್ತೇನೆ ನಿಮಗೆ. ಮತ್ತೆ ಸಿಗುವ. ಬಾಯ್ ಬಾಯ್. ಎಲ್ಲ ಕೆಲಸ ಆಗ್ತಿದ್ದ ಹಾಗೇ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ತೇನೆ. ಆಮೇಲೆ ಸ್ವಲ್ಪ ಪಾತ್ರೆಗಳಿದ್ದಾವೆ, ಅದನ್ನು ಕೂಡ ತೊಳ್ಕೊಳ್ಬೇಕು. ಇಷ್ಟಾದರೆ ಆಗ್ತದೆ, ನನ್ನ ಕೆಲಸ ಎಲ್ಲ ಮುಗೀತದೆ. ಗ್ಯಾಸ್ ಸ್ಟವ್ ಕೂಡ ಇದಾಗಿದೆ, ಗಲೀಜಾಗಿದೆ. ನಾನು ಒಗ್ಗರಣೆ ಎಲ್ಲ ಹಾಕಿ ಆದಮೇಲೆ ಇದಕ್ಕೆ ಬೇಳೆ ಸಾರಿಗೆ ಒಗ್ಗರಣೆ ಹಾಕಿ ಆದಮೇಲೆ ಸ್ಟವ್ ಕೂಡ ಒರೆಸ್ಬಿಡ್ತೇನೆ. ಇಲ್ಲಿ ಬೇಳೆ ಸಾರಿಗೆ ಒಂದು ಒಗ್ಗರಣೆ ಹಾಕ್ತೇನೆ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ. ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸಾಸಿವೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ, ಯಾಕಂದರೆ ಬೇಳೆ ಗ್ಯಾಸ್ಟ್ರಿಕ್ ಅಲ್ಲ, ಹಾಗಾಗಿ ಸ್ವಲ್ಪ ಬೇಳೆ ಹಾಕ್ಕೊಳ್ತೇನೆ. ಚೆನ್ನಾಗಿ ಸಿಡಿಲಿದು. ಅಷ್ಟೊತ್ತು ನಾನಿಲ್ಲಿ ಬೇಳೆಯನ್ನು ಹೀಗೆ ಮಸೀತಾ ಇದ್ದೇನೆ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳುವ. ಈಗ ಸ್ಮ್ಯಾಶ್ ಆಯಿತು. ಈಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ. ಇವಾಗ ಬೇಳೆ ಹಾಕ್ತೇವೆ. ಇದಕ್ಕೆ ಕರಿಬೇವು ಇದ್ದರೆ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು. ನನ್ನ ಹತ್ರ ಇರಲಿಲ್ಲ ಅದು, ಹಾಗಾಗಿ ನಾನು ಹಾಕಲಿಲ್ಲ. ಈಗ ಇದಕ್ಕೆ ಉಪ್ಪೆಲ್ಲ ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿದೆ ಅಂತೇಳಿ. ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನೀರು ಹಾಕ್ತೇನೆ. ಇದಕ್ಕೆ ಉಪ್ಪು ನೋಡ್ಕೊಳ್ಳಿ, ಚಪ್ಪೆ ಇದ್ರೆ ಹಾಕ್ಕೊಳ್ಳಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು. ಚೆನ್ನಾಗಿ ಕುದೀತಾ ಉಂಟು. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ಇನ್ನು ಉಳಿದಿರೋದನ್ನು ಸುಕ್ಕಕ್ಕೆ ಹಾಕ್ಕೊಳ್ತೇನೆ ನಾನು. ಉಪ್ಪು ಸರಿಯಾಗಿದೆ, ಇದನ್ನು ಆಫ್ ಮಾಡಿಕೊಳ್ಳುವ. ಪಾತ್ರೆ ಎಲ್ಲ ತೊಳೆದಾಯಿತು ನಮ್ಮದು. ಒಂದು ಟ್ರಿಪ್ ಫುಲ್ಲು ತೊಳೆದು ತೆಗೆದು ಅಕ್ಕಿ ನೆನೆ ಹಾಕಿದ್ದೇನೆ ಉದ್ದಿನ ದೋಸೆಗೆ. ಇದು ರುಬ್ಬಬೇಕಷ್ಟೇ. ಹಾಗೆ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಕಿಚನಿದ್ದು ಕೆಲಸ ಎಲ್ಲ ಮುಗೀತು ನಮ್ಮದು. ಎಲ್ಲ ತೊಳೆದಾಯಿತು ಪಾತ್ರೆ. ಆದರೂ ಅಲ್ಲಿ ಕುಕ್ಕರ್ ಒಂದು ಬಾಕಿ ಆಯಿತು ನೋಡಿ. ಪಾತ್ರೆ ಒಂದು ಎಷ್ಟು ತೊಳೆದ್ರೂ ಮುಗಿಯೋದಿಲ್ಲ ನಮ್ಮಲ್ಲಿ ಅಂತೇಳಿ ಅಲ್ಲ, ಎಲ್ಲರ ಮನೆಯಲ್ಲೂ ಹಾಗೆ. ಇದನ್ನು ಪಾತ್ರೆಯನ್ನು ತೊಳೆಯುತ್ತೀನಿ.
ಆಯಿತು ನೋಡಿ, ಕಿಚನ್ ಇದೆಲ್ಲ ಕೆಲಸಗಳಾಯಿತು. ಬೇಳೆ ಸಾರು, ಚಿಕನ್ ಸುಕ್ಕ. ಇದು ಎಂತ ಗೊತ್ತಾ, ಮಧ್ಯಾಹ್ನಕ್ಕೆ ಮಾಡಿದ್ವಿ ನಾವು. ಇದು ಇದಕ್ಕೆಂತ ಹೇಳೋದಪ್ಪ, ಇದು ಬೀಜ ಯಾವುದು ಅಂತ ಗೊತ್ತಿಲ್ಲ ನನಗೆ. ಹಾಗೆ ಒಣ ಮೀನು ಸುಕ್ಕ, ಮತ್ತು ಇದೆರಡು ಕೂಡ ಅನ್ನನೇ. ಅನ್ನ ಇದು ನಿನ್ನೆದು ಉಳ್ದದ್ದು ಅನ್ನ, ಇದು ಇವತ್ತದು ಫ್ರೆಶ್. ಕಿಚನಿದು ಕೆಲಸ ಎಲ್ಲ ಮುಗೀತು. ಇವಾಗ ತುಂಬಾ ಸೆಕೆ ಈಗಲೇ ಸ್ಟಾರ್ಟ್ ಆಗಿದೆ. ಕಿಚನಲ್ಲಿ ನಿಲ್ಲಲಿಕ್ಕೇ ಆಗ್ತಾಯಿಲ್ಲ, ಅಷ್ಟು ಸೆಕೆ. ಇಲ್ಲಿ ಅಡುಗೆಲ್ಲ ಆಯಿತು. ಇನ್ನು ಸ್ನಾನ ಮಾಡ್ಕೊಂಡು ಬರ್ತೇನೆ ನಾನು. ಅವರಿಗೆ ಊಟ ಬಡಿಸ್ತೇನೆ. ಹಸ್ಬೆಂಡ್ ಬರಲಿಲ್ಲ, ಬರಬೇಕಷ್ಟೇ. ಅವರು ಬಂದಮೇಲೆ ಕಬಾಬ್ ಮಾಡ್ತೀನಿ. ಒಂದು ಚೂರು ಕೂಡ ನೀರು ಬಿಡಲಿಲ್ಲ ಮಾತ್ರ ಇದು ಚಿಕನ್. ಇಲ್ಲದೆ ತುಂಬ ನೀರು ಬಿಡ್ತಾಯಿತ್ತು, ನೋಡ್ಬೋದು ನೀವು. ಚೂರು ಕೂಡ ನೀರು ಬಿಡಲಿಲ್ಲ ಮಸಾಲೆ. ಕಬಾಬ್ ಎಡ್ಡೆ ಆತಲಿಯಾ ಒಂದ ಖಾಲಿ ತೂದೆ ಬಂದು ನೀರು ಅವೆಂಚ ಗೊತ್ತಾಗ ఉందా ఒక కప్పు ఎరవల్లి జ్యూసి జ్యూసి కూడా ಜ್ಯೂಸಿ ಜ್ಯೂಸಿ ಇಜ್ಜಿ ಲಕ್ಕ ಹೊಡಲ್ಲ ನಿತ್ಯ ಇಜ್ಜಿ ಲಕ್ಕ ಒಂದು ಚೂರು ಕೂಡ ಮಸಾಲೆ ಬಿಡಲಿಲ್ಲ ಎಣ್ಣೆಯಲ್ಲಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕಂಚಿಸುವುದಿಲ್ಲ ಮಾರ್ರೆ, ಭಾರಿ ಚೆನ್ನಾಗಿ ಬಂದಿದೆ ಕಬಾಬ್. ಟೇಸ್ಟ್ ಹೇಗೆ ಉಂಟು ಅಂತೇಳಿ ನೋಡಿ ಹೇಳ್ತೇವೆ ನಾವು. ತುಂಬ ಚೆನ್ನಾಗಿದೆ ನೋಡಿ. ನನಗಿಲ್ಲದ್ರೆ ಸ್ವಲ್ಪ ಮಸಾಲೆ ಎಣ್ಣೆಯಲ್ಲಿ ಬಿಡ್ತಾ ಇತ್ತು ಯಾವಾಗಲೂ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಎಂತ ಗೊತ್ತಿಲ್ವಾ? ಒಮ್ಮೆ ಹೋಗಿ ಸ್ನಾನ ಮಾಡಿ ಬನ್ನಿ ಮತ್ತು ಊಟ ಮಾಡುವ. ಹಸಿವಾಗ್ತಾ ಉಂಟು ಇದು. ಇದೆಲ್ಲ ತೆಗಿತೇನೆ ಚಿಕನು. ಅಯ್ಯೋ ಕಬಾಬ್ ಗಿನ್ನಿ ಲಕ್ಕಲೆ ಜೋಜಾ ತುಲೆ ಇರೇನು ಕಾತು ಕುಲ್ದೇ ಇರ್ತಲೆ. ನನ್ನ ಮಗಳಿಗೆಲ್ಲ ನಿದ್ದೆ. ಯಾವ ಚಿನ್ನಿ ಬಲೆ ಇಚ್ಚಿಯ ವಿಡಿಯೋ ಮನ್ಪುನು ಒಂದೊಂಜಿ ಎಂಕ್ಲ ಊರ್ದಾರ್ನ ಒಂಜಿ ಕಬಾಬ್ ಪೌಡರ್ ಚಿಂತು ಸುಳ್ಳೆ ಅಂದಾರ ಪುದಾರ ಯೂಟ್ಯೂಬ್ ಚಾನಲ್ ಉಂಡು. ಅಂಚದು ಆಡ ಮೀದು ಹೊರ ಮೀದು ಬಲೆ ಮಾರ್ರೆ. ಅಂಚದು ಅರ್ನೊಂಜಿ ಪ್ರಾಡಕ್ಟ್ ಎಂಚೊಂಡು ತೂಕ ಬಂದೊಂಜಿ ವಿಡಿಯೋ ಮಂತೀನಿ ನಿಕುಲು ಟೇಸ್ಟ್ ತೂದು ಇತ್ತಪ್ಪ ನೋಡು ಬಿನ್ನೇರು. ಸಾರಿ ಬಾಡಿ ತೂದು ಅತ್ತೆ ಟೇಸ್ಟ್ ಎಂಚೊಂಡು ನಿಕುಲು ಪಾ ನೋಡು ತಿಂದದು. ಮೋನೆ ದೋಜವೆ ಖಾಲಿ ಮೋನೆ ನೋ ಬಾಡಿ. ಅವಸ್ಥೆ ನೋಡಿ. ಸ್ನಾನ ಮಾಡಲಿಕ್ಕೆ ಹೋಗೋದು ಬಿಟ್ಟು ಇಲ್ಲಿ ಕಬಾಬು ತಿಂದುಕೊಂಡು ನಿಂತಿದ್ದಾರೆ. ಚೆಂದಾಗಿದೆ ಅಂತೆ ಅಷ್ಟು ಸಹ. ಒಂದು ಟ್ರಿಪ್ ಈಗ ನೋಡಿ ಖಾಲಿ ಆಗ್ತಾ ಬಂತಿಲ್ಲೇ, ಅಷ್ಟು ಅರ್ಜೆಂಟ್ ಕಬಾಬ್ ಹೇಳಿದರೆ. ಎಂತ ಹುಡಿಯ ಓನರ್ ಇದೆ ಮಂಡೆ ಮೊಬೈಲ್ ದಾಖಲೆ ಕ್ಲೀನ್ ತಗೋಬಲ್ಲ
ಇಂಚ ಬರ್ಚಿ ಸರಿ ಬರೋಂದಿಚ್ಚಿ ಹಾಂ ಕಬಾಬ್ ತಿಂದದಿತ್ತ ರಿವ್ಯೂ ನೋಡು ಮಾತಾರಲ್ಲ ನಿಮಗೆ ಬಾಲ್ಯ ಜೈದನ್ ಇಂಚಿನ ಕಬಾಬ್ ತಿಂತಿದ್ಯ ಅಮ್ಮ ಅಂದ್ರು ಇಮೇಗ ಕಬಾಬ್ ಬಂಡಾಂಡಿಗೆ ಎನ್ನ ಮರ್ಮಯಾಗಿ మీరు పూరి అక్కడ ఎత్తు బంతేరు ఆగ కబాబ్ ఆవిడ చూసు కబాబ్ ఇష్ట ఆగంది చదువు కబాబ్ తిని ఇదే తొల్లే మగ ఆగండ నాము సాపుండదే ఏకేం కొర్ని ಬಾಲೆಗೆ ಬಾಡ್ಲೆ ಬಾಲೆ ಪಾಪ ಜೈ ಹೊರ ಬೇಗ ತೆತ್ತೊಂದು ಕೊರೋಡು ಶಾನು ಇಂಚಿ ಇಂಚಿ ಬರೋಡವು ಬಟ್ಟಲು ಪಪ್ಪದೆ ತೊಂದೇರಾ ಯಾವ ಇಂಚಿ ಇಂಚಿ ಈಚೆ ಈಚೆ ಯಾವ ಈಚೆ ಬರಲಿ అంచిపోతున్న ప్లేట్ ఇంచి వరపుజీ ఇండే మీరు మీరు ఉండేటులేరు ఎంచిన ಟ್ಯಾಟುಡ್ ಉಳ್ಳೇರು ಸೊ ಮೇರ ಮುಸುಂಟು ಮಾತ್ರ ತೋಜ ಅವಳಿಗೆ ಆವು ಈ ತಿಂದು ಒಂಜಿ ಟೇಸ್ಟ್ ಬನ್ನಿ ಈ ಕನ್ನಡ ಸುರು ಮಲ್ದಿನ ಇತ್ತೆ ತುಳುಟು ಬಾತಿರೊಂದುಲ್ಲೆ ಕರ್ಮ ಹೊರದ್ದು ತಿನ್ನು ಕಬಾಬ್ ಯಾವ ಪೀಸ್ ಬೇಕು ನಿಂಗೆ ಎಲುಬು ಆಗ್ಬೇಕಾ ಮಾಂಸ ಆಗ್ಬೇಕಾ ಮಾಂಸನಾ ಮುಳ್ತುಡು ಈ ಪೀಸ್ ಇದೊಂದು ಪೀಸು ಏ ಹನಿಕಾ ಆಮೂಲೆ ಜೋಜಾ ಬಂಗಾರ ಬಂಗಾರ ಪಂಡ ഞാനിന്ന് മര്യാദ വീഡിയോ ಅಂದ್ರೆ ಆಯ್ ಪನ್ಪ್ರೊತ್ತುನಗನೆ ಪೋಂಡ ತರ್ದ ಅಂಚೆ ಅದೊಂದು ಸಕ್ಸಸ್ ನಾನು ಎಂಕುಲು ಒಂದೇ ಪೌಡರ್ ಕನಪುನು ಕಬಾಬ್ ಮಲ್ಪೆರೆ ಎಂಚಯೇ ಕಬಾಬ್ ಎಂಚಾತನು ಪಲ್ಲೆ ಒಂಜಿ ರಿವ್ಯೂ ಕೊರಲೆ ಒಂಜಿ ಪಕ್ಕ ಎಂಕ್ಲ ಬಡ ಒಂದುಂಡು ಏ 9 ಗಂಟೆ ಪಡ ರಿವ್ಯೂ ಬಂದ್ರೆ ಸೂಪರಾ ನಾನು ಊಟ ಮಾಡ್ತೇನೆ ನಂಗೆ ಹಸಿವಾಗ್ತಾ ಉಂಟು ಚಿಕನ್ ಟೇಸ್ಟ್ ಬಾರ್ಲಾಯ್ಕೊಂಡು అంత కబాబ్ ఖాళీ అప్పుడు ఇంకా లైని సన్నగా పల్య బొకెഞ്ഞ మనోడు ಅಕ್ಕ ಥ್ಯಾಂಕ್ಸ್ ಮಾಡ್ರಿ ಬಲ್ಯ ಇಂಚಿನ ಥ್ಯಾಂಕ್ಸ್ ಮಾಡ್ರಿ ಅಕ್ಕ ಬರ್ಚಿ ಬನೊಚ್ಚಿರು ಎನ್ನ ಮಗಳೊಡ್ತಿ ನನ್ನ ಮಗಳೊಬ್ಳು ಮಲಗಿದಾಳೆ ಹೇಳಿದೆ ಒಂದು ರೋಹನ್ ಮುರಳಿದಾಯನಿ ಆಗ ಮುರಳಿ ಒಂದು ವಿಮಾನ ಬಿಡೋಂದಿದ್ದೇರ ತವಲು ಅಂಚ ಕೂಡ 4 ದಿನ ಎಚ್ಚರ ಜತಿಕ್ಕಂಡ ಆಗ ಅಂಚ ಕೂಡ ಬೈದೀನಿ ಅಕ್ಕ ನಡೆ ಇರ್ನೋ ಮಗ ಓ ಬಲ್ನೆ ಓ ಫ್ಲೇವರ್ ಹಾರ್ಲಿಕ್ಸ್ ಸೇರ್ನಾ ಎನ್ನ ಕಾಫಿ ಉಂಡಿಯಾ ಎನ್ನ ಕಾಫಿ ಪುಣ್ಯಗ ಅಂಗಿ ಮಾಡಿದ್ವಿ ಒಂಜಿ ವಿಡಿಯೋ ಮನ್ಪೇರ ತಕ್ಕ ಅಣ್ಣ ಗೋಣಿ ನಿನ್ನೆದುರೊಂಜಿ ತಿಂದ್ರೆ ಆಯ್ತಾ ಅಲ್ಪ ಮಂತ್ರ ಬಂದು ಹೇಳ್ತಾ ಇನ್ನು ತೂಪುನು ಯಾವಿಯ ಬಲೆ ಬರ್ಚಂದ ಐನು ಬರ್ಚಂದ ಬಗ್ಗೆ ನನ್ನ ಮಲ್ಲ ವಿಷಯ ಪುಡ್ ಬರ್ಚಿ ಎಂಕುಲು ಕ್ಯಾಲರಿ ಚೂರು ಬರ್ನ್ ಮನ್ಪು ಗಂದಿಡೆ ಮುಟ ನಡತೊಂಬತ್ತೀನಿ ಆಂಡ ಮೂಲು ಒಂಚೂರು ಆ್ಯಡ್ ಆಂಡ ಕೂಡ ಬರ್ಚ ಅವಲೆ ಒಂದು ಸೊಲಿತ್ತು ದಾದ ಸರಿ ಎಕ್ಸಾಮ್ ದಾಯಿ ನಲ್ಲ ಜೈದು ಗಂಟೆ 11 ಆಂಡ್ ನಿನ್ನೆ ಕಬಾಬ್ ಮಾಡಿದ್ನಲ್ಲ
ಹಾಗಾಗಿ ಇವತ್ತೆಂತ ಸ್ಪೆಷಲ್ ಬೇಕು ಅಂತೇಳಿ ಕೇಳಿದೆ ಮಕ್ಕಳ ಹತ್ರ. ಇವತ್ತು ಕೂಡ ಕಬಾಬೇ ಬೇಕು ಅಂತೇಳಿ ನೋಡಿ ಕಬಾಬೇ ಮಾಡಿಸಿ ತಿಂತಾ ಇದ್ದಾರೆ ಇವತ್ತು ಕೂಡ. ನಿನ್ನೆದು ಪೌಡರ್ ಭಾರಿ ಚೆಂದ ಇತ್ತು. ಎಲ್ಲರೂ ಕೂಡ ಟ್ರೈ ಮಾಡಿ ಆಯಿತಾ ಈ ಪೌಡರನ್ನು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪೌಡರಲ್ಲಿ ಕಬಾಬ್. ಇನ್ನೊಂದು ಸಲ ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಚೆನ್ನಾಗಿದೆ ಪೌಡರ್, ಎಲ್ರಿಗೂ ಇಷ್ಟ ಆಯಿತು ನಮ್ಮಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಟ್ರೈ ಮಾಡಿ ಒಂದು ಸಲ ತಗೊಂಡು ಬಂದು ಯಾವ ರೀತಿ ಆಗ್ತದೆ ನೋಡಿ. ನಮಗಂತೂ ತುಂಬ ಇಷ್ಟ ಆಯಿತು. ಈ ಎಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಮತ್ತು ಎಂತ ಹಾಕಬೇಕು ಅಂತೇಳಿ ಇಲ್ಲ, ತಲೆ ಬಿಸಿ ಇಲ್ಲ, ಪುಡಿ ಹಾಕಿದರೆ ಇತ್ತು. ನಾನು ಸ್ವಲ್ಪ ಉಪ್ಪು ಮಾತ್ರ ಹಾಕಿದೆ ಇವತ್ತು ಕೂಡ, ಸ್ವಲ್ಪ ಉಪ್ಪು ಸೇರಿಸಿದೆ. ಎಂತ ಹಾಕಬೇಕು ಅಂತೇಳಿಲ್ಲ, ಹಾಗೆ ಕಬಾಬ್ ಮಾಡಿದರೆ ಆಯಿತು. ನೋಡಿ ನಾನು ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಕೋಟಿಂಗ್ ಕೂಡ ಸ್ವಲ್ಪ ಕೂಡ ಬಿಡಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಚೂರು ಕೂಡ ಕೋಟಿಂಗ್ ಬಿಡಲಿಲ್ಲ ಕಬಾಬ್. ಸೂಪರ್ ಆಗಿದೆ. ನಾನು ಮೊಟ್ಟೆ ಕೂಡ ಯೂಸ್ ಮಾಡಲಿಲ್ಲ, ಇದಕ್ಕೆ ಏನು ಹಾಕಲಿಲ್ಲ. ಆದರೂ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇದಾಗಿದೆ ನೋಡ್ಬೋದು ನೀವು. ಎಲ್ಲರೂ ಟ್ರೈ ಮಾಡಿ. ಇವತ್ತು ಟೊಮೆಟೊ ಸಾರು ಮಾತ್ರ ಈ ಥರ ಮಾಡಿದ್ದೇನೆ ನಾನು. ನೀರು ಸಾರು, ನಿನ್ನೆ ಬೇಳೆ ಸಾರು ಮಾಡಿದ್ದಲ್ಲ, ಹಾಗಾಗಿ ಇವತ್ತು ನನ್ನ ಹಸ್ಬೆಂಡಿಗೆ ಇದು ಸಾರು ತುಂಬ ಇಷ್ಟ, ನೀರು ಸಾರು ರಸಂ ಥರ. ಹಾಗಾಗಿ ಇದು ಮಾಡಿದ್ದೇನೆ. ಇದರ ಜೊತೆಗೆ ಕಬಾಬು. ಇವತ್ತು ಪುನಃ ಕಬಾಬ್ ಯಾಕ? ಇವತ್ತು ಪುನಃ ಕಬಾಬ್ ಯಾಕೆ ಮಾಡಿದ್ದು? ಓಯ್, ಇವತ್ತು ಪುನಃ ಯಾಕೆ ಕಬಾಬ್ ಮಾಡಿದ್ದು ತಂದೆ? ಹಾಗೆ ತಂಪಾಗಿ ವಾಪಸ್ ಮಾಡಿದ್ದು. ಹೀಟ್ ಆಗಿ ಉಂಟಲ್ಲ, ಟಾಯ್ಲೆಟಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಇದು ಎಂಕು ಯಾನೊಂದು ವೀಡಿಯೋನು ಪಾಡೋಡು ಪಾಡ್ರಿಗೆ ಮನ್ಪುನು ವೀಡಿಯೋ ಕಡೆತ್ತು ಅಗಲ ಚಿಕನ್ ತಿಂದ್ರೆ ಏರ್ಪಾಡು ಪಂಡ ಒಂಜಿ ರಿವ್ಯೂ ಅಂದು ಬೊಕೆಂಜ ಇಂದು ಬೇರೆ ಡೈಲಾಕಿಂದ ಅತ್ತಿಯೇ ಒಂಜಿ ಎಡ್ಡೆ ರಿವ್ಯೂ ಬಂದೆ ಹೇಳ ರಿವ್ಯೂ. ಕಬಾಬ್ ಸೂಪರ್ ಕಬಾಬ್, ಕೋರ್ದ ಚಿಕನ್ ಕಬಾಬ್. ಒಡೆ ಬೆಚ್ಚೋನೆ ಎನ್ನ ಮರ್ಮ ಇದಲಿಗೆ ಇರ್ಕೊಂಡು ಪಾಪ ನಮ್ಮನೆ ದಬಾ ಥರ ಮೇರ್ನ.